Feel the waves cut through me, hypnotized by the sounds I'm breathing in. Hold tight, chemicals collide. Hold tight. ಹೆಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ಮಧ್ಯಮ ಕುಟುಂಬ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ತಂದಿರುವ ವಿಚಾರ ಸೊಪ್ಪಿನ ಬಗ್ಗೆ. ಸೊಪ್ಪನ್ನು ಯಾವ ಥರ ನಾವು ಫ್ರಿಜ್ಜಲ್ಲಿ ಇಡ್ಬೋದು ಅಂತ ಹೇಳಿ ಇವತ್ತು ನಾನು ತೋರಿಸ್ತೀನಿ. ಸುಮಾರು ನಾನು ವೀಡಿಯೋಸ್ ನೋಡಿದ್ದೀನಿ ಬೇರೆಯವ್ರದ್ದು. ಸೊಪ್ಪನ್ನು ತೊಳೆದು ಅದನ್ನು ಒರೆಸಿ ಫ್ರಿಜ್ಜಲ್ಲಿ ಇಡಬೇಕು ಅಂತ ಹೇಳ್ತಾರೆ. ಆದರೆ ನಾನು ಆ ರೀತಿ ಮಾಡಿ ನೋಡಿದ್ದೀನಿ. ಸೊಪ್ಪು ಎಲ್ಲ ಪೂರ್ತಿ ಹಾಳಾಗಿ ಹೋಗುತ್ತೆ, ತುಂಬ ದಿನ ಇಡಲಿಕ್ಕೆ ಆಗೋದಿಲ್ಲ. ನಾನು ನೋಡಿದ್ದೀನಿ. ಅದಕ್ಕೆ ಯಾವಾಗಲೂ ಫಸ್ಟ್ ಟಿಪ್ಸ್ ಏನೆಂದರೆ, ಸೊಪ್ಪನ್ನು ನೀರಲ್ಲಿ ಹಾಕಲೇಬಾರ್ದು, ನೀರು ಅದಕ್ಕೆ ತಾಗಿಸಲೇಬಾರ್ದು. ಸರಿಯಾಗಿ ನಾವು ನೋಡಿ, ಈಗಲೇ ನೋಡಿ ಈ ಸೊಪ್ಪು ಸ್ವಲ್ಪ ಹಾಳಾಗಿ ಬರ್ತಾ ಉಂಟು. ಇದನ್ನು ನಾವು ಎಲ್ಲ ಬಿಡಿಸಿ ಅದರಾಗ ಇದು ಹಾಳಾಗಿದ್ದದೆಲ್ಲ ತೆಗೆದು ಅದನ್ನು ಕ್ಲೀನ್ ಮಾಡಿ ಆರಿಸಿ ಆ ಸೊಪ್ಪನ್ನು ನಾವು ಯಾವ ಥರ ಫ್ರಿಜ್ಜಲ್ಲಿ ಇಡಬೇಕು ಅಂತ ನಾನಿವತ್ತು ತೋರಿಸ್ತೀನಿ. ಇಷ್ಟರವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ತೋರಿಸ್ತೀನಿ ಯಾವ ಥರ ಫ್ರಿಜ್ಜಲ್ಲಿ ಇಡಬೇಕು ಅಂತ ಹೇಳಿ. ನೋಡಿ, ನಾನು ಆ ಸೊಪ್ಪನ್ನು ಕಟ್ ಮಾಡಿದೆ. ಈಗ ಎಲ್ಲ ಸೊಪ್ಪು, ಮೆಂತ್ಯ ಸೊಪ್ಪು ನಾನು ಮೊದಲು ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಕಟ್ಟನ್ನು ನಾನು ಬಿಡಿಸ್ತಾ ಇದ್ದೀನಿ. ಈ ಥರ ಎಲ್ಲ ಸೊಪ್ಪು ಬಿಡಿಸಿ ಆಮೇಲೆ ಆರಿಸಿ, ಎಲ್ಲ ಸೊಪ್ಪಲ್ಲಿ ಯಾವುದು ಬೇಕಾದ ಅಂಶವನ್ನು ಆರಿಸಿ ಬೇಡದನ್ನು ನಾವು ಬೇರ್ಪಡಿಸಬೇಕು. ನೋಡ್ತಾ ಇರಿ ಯಾವ ಥರ ನಾನು ಮಾಡ್ತೀನಿ ಅಂತ ಹೇಳಿ. ಮೆಂತ್ಯ ಸೊಪ್ಪು ಹೆಲ್ತಿಗೆ ತುಂಬ ಒಳ್ಳೆಯದು. ಹೆಂಗಸರಿಗೆ ಸೊಂಟ ನೋವು ಅಥವಾ ಏನಾದರೂ ಇದ್ದರೆ ಮೆಂತ್ಯ ಸೊಪ್ಪನ್ನು ಜಾಸ್ತಿಯಾಗಿ ಯೂಸ್ ಮಾಡಬೇಕು. ಅಡಿಗೆ ಒಂದೊಂದಾಗಿ ಈ ಥರ ಇದರ ದಂಟನ್ನು, ಮಣ್ಣಿನ ಪೋರ್ಷನನ್ನು ಈ ಥರ ನಾವು ಕಟ್ ಮಾಡಿ ಒಳ್ಳೆ ಇದರನ್ನು ಇಡಬೇಕು. ಕೆಲವರು ಖಾಲಿ ಅದರ ಎಲೆಯನ್ನು ಇಡ್ತಾರೆ. ಅದರ ಸ್ವಲ್ಪ ದಂಟನ್ನು ಸಹ ನಾವು ಉಪಯೋಗಿಸಲೇಬೇಕು. ತುಂಬಾ ಒಳ್ಳೆಯದು ಹೆಲ್ತಿಗೆ. ನೋಡಿ, ಈ ಥರ ಕಟ್ ಮಾಡಿ ಟಿ ವಿ ನೋಡ್ತಾ, ಸೀರಿಯಲ್ ನೋಡ್ತಾ ಈ ಕೆಲಸವನ್ನು ನೀವು ಮಾಡ್ಬೋದು. ನಾನು ಹಾಗೆ ಮಾಡೋದು ಹೆಚ್ಚಾಗಿ. ಫಿಲ್ಮೆಲ್ಲ ನೋಡ್ತಾ ನಾವು ಈ ಕೆಲಸವನ್ನು ನಮ್ಮದು ಮಾಡ್ಬೋದು. ಈ ಥರ ಎಲ್ಲ ಆರಿಸಿ ಅದನ್ನು ಇಟ್ಟರೆ ಆಯಿತು. ನೀವು ನೋಡಿ, ಇದು ಸೊಪ್ಪಲ್ಲ, ಇದು ಬೇಡದ ಅಂಶ ತುಂಬ ಇರುತ್ತೆ ಇದರಲ್ಲಿ. ಅದನ್ನೆಲ್ಲ ತೆಗೀರಿ. ಕತ್ತರಿಯಲ್ಲಿ ಬೇಕಿದ್ರೆ ನೀವು ಈ ಥರ ಕಟ್ ಮಾಡ್ಬೋದು. ಕೈಯಲ್ಲಿ ಕಷ್ಟ ಆಗ್ತದಂತ ಆದರೆ ಕತ್ತರಿಯಲ್ಲಿ ಸಹ ನೀವು ಈ ಥರ ಕಟ್ ಮಾಡ್ಬೋದು. ನೋಡಿ, 2-3 ಇಟ್ಟು ಕಟ್ ಮಾಡಿದರೆ ಆಯಿತು. ತುಂಬ ಸುಲಭವಾದ ಕೆಲಸ ಇದು. ಸೊಪ್ಪನ್ನು ಆರಿಸಿ ಇಡುವುದರಿಂದ ನಮಗೆ ಯೂಸ್ ಮಾಡೋ ಹೊತ್ತಿಗೆ ತುಂಬಾ ಕೆಲಸ ಇರುವುದಿಲ್ಲ. ಕೆಲವರು ಸೀದಾ ಅದನ್ನು ಹಾಗೆ ಇಡ್ತಾರೆ. ಆದರೆ ಯಾವಾಗಲೂ ಸೊಪ್ಪನ್ನು ಆರಿಸಿ ಇಡಬೇಕು. ಅದರಲ್ಲಿ ಸಣ್ಣ ಸಣ್ಣ ಹುಳ ಏನಾದರೂ ಇದ್ದರೆ ಫ್ರಿಜ್ಜಲ್ಲಿ ಇಡುವಾಗ ನಾವು ಬೇರೆ ಇದಕ್ಕೆ ತಾಗುತ್ತೆ. ನೋಡಿ, ಇದು ನೋಡಿ ಬೇಡದ್ದು. ಇದು ನಾನೀಗ ಇಷ್ಟನ್ನು ಆರಿಸಿ ಇಟ್ಟೆ. ನೋಡಿ, ಇದಕ್ಕೆ ನೀರಲ್ಲಿ ತೊಳಿಬೇಡಿ. ತೊಳೆದು ಒಣಗಿಸಿ ನೀವು ಏನು ಮಾಡಿ ಇಟ್ಟರು ಅದು ಇದಾಗುತ್ತೆ. ಯೂಸ್ ಮಾಡೋ ಹೊತ್ತಿಗೆ ನೀವು ಇದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಆಮೇಲೆ ಇದರ ಪಲ್ಯ ಏನಾದರೂ ಮಾಡಿದರೆ ತುಂಬಾ ಒಳ್ಳೆಯದು. ಇದನ್ನು ನಾನು ನೋಡಿ, ನೀವು 1 ಗಂಟೆ ಬಾಕ್ಸಲ್ಲಿ ಸಹ ಹಾಕಿಡ್ಬೋದು. ನಾನಿದನ್ನೀಗ ಪ್ಲಾಸ್ಟಿಕ್ ಕವರಲ್ಲಿ ಟೈಟಾಗಿ ಕಟ್ಟಿ ಇದನ್ನು ಈ ಥರ ಇಡ್ತೀನಿ. ಎಷ್ಟು ದಿನವಾದರೂ ಇದು ಹಾಳಾಗೋದಿಲ್ಲ. ಹೆಚ್ಚಾಗಿ ನಾವು 1 ವಾರಕ್ಕೆ ಆಗುವಂಥ ಸೊಪ್ಪು ಎಲ್ಲ ತಂದು ಇಡ್ತೀವಿ. ಅದಕ್ಕೆ ನಾನು ಹೇಳೋದು, ನೋಡಿ, ಈ ಥರ ಕಟ್ಟಿ ಚೆನ್ನಾಗಿಟ್ಟರೆ ಇದು ಹಾಳೇ ಆಗೋದಿಲ್ಲ. 1 ವಾರದೊಳಗೆ ಹಾಳಾಗುವ ಸಂಭವವೇ ಇಲ್ಲ. ನೆಕ್ಸ್ಟ್ ನೋಡಿ, ಕೊತ್ತಂಬರಿ ಸೊಪ್ಪು ಸಹ ಅದೇ ರೀತಿ ನಾವು ಅದರ ಬುಡವನ್ನು ಕಟ್ ಮಾಡಿದೆ ನಾನು. ಈಗ ಅದನ್ನು ಚೆನ್ನಾಗಿ ಆರಿಸ್ತೀನಿ. ಇದಕ್ಕೆ ಸಹ ನಾನು ನೀರು ಹಾಕಿ ತೊಳೆದು ಒರೆಸಿ ಎಲ್ಲ ಇಡೋದಿಲ್ಲ. ಇದನ್ನು ಸಹ ನಾನು ಈ ರೀತಿಯ ಪ್ಲಾಸ್ಟಿಕಲ್ಲಿ ಟೈಟಾಗಿ ಕಟ್ಟಿ ಇಡ್ತೀನಿ. ಆಮೇಲೆ ಯೂಸ್ ಮಾಡೋ ಹೊತ್ತಿಗೆ ನಾನು ಅದನ್ನು ತೊಳೆದು ಕಟ್ ಮಾಡ್ತೀನಿ. ನೋಡಿ, ಇದರಲ್ಲಿ ಬೇಡದ್ದೇನಾದರೂ ಇದ್ದರೆ ಈ ಥರ ನಾವು ಆರಿಸಬೇಕು.
ನೋಡಿ ಈ ಥರ ಚೆನ್ನಾಗಿ ಆರಿಸಿಟ್ರೆ ಏನಾಗೋದಿಲ್ಲ. ಇದನ್ನು ಸಹ ನೀವೊಂದು ಡಬ್ಬದಲ್ಲಿ ಹಾಕಿಡ್ಬೋದು ಅಥವಾ ಪ್ಲಾಸ್ಟಿಕಲ್ಲಿ ಟೈಟಾಗಿ ಕಟ್ಟಿಟ್ರೆ ಎಷ್ಟು ದಿನಕ್ಕೂ ಹಾಳಾಗೋದಿಲ್ಲ. ಕೊತ್ತಂಬರಿ ಸೊಪ್ಪು ಆಗೋಯ್ತು. ಈಗ ನೋಡಿ ನಾನು ನೀರುಳ್ಳಿದ್ದು ಗಿಡವನ್ನು ತಗೊಂಡಿದ್ದೀನಿ, ಸ್ಪ್ರಿಂಗ್ ಆನಿಯನನ್ನು. ಇದನ್ನು ಸಹ ನಾವು ಇದೇ ರೀತಿ ಕಟ್ ಮಾಡಿ ನೋಡಿ, ಈ ರೀತಿ ಬುಡವನ್ನು ಬೇರೆ ಕಟ್ ಮಾಡಿ ಇಡ್ಬೋದು. ಕೆಲವರು ಇದನ್ನು ಯೂಸ್ ಮಾಡೋದಿಲ್ಲ. ಈ ಪೋರ್ಷನನ್ನು ಯಾವಾಗಲೂ ಯೂಸ್ ಮಾಡಲೇಬೇಕು, ಇದರಲ್ಲೇ ಇರೋದು ಎಲ್ಲ ಸಾರಾಂಶ. ನೋಡಿ ನಾನು ಇದನ್ನು ಯಾವ ಥರ, ಕೆಲವರು ಅರ್ಧದಲ್ಲೇ ಕಟ್ ಮಾಡಿಬಿಡ್ತಾರೆ, ನೀರುಳ್ಳಿ ಪೋರ್ಷನನ್ನು ಯೂಸೇ ಮಾಡೋದಿಲ್ಲ. ಹಾಗೆ ಮಾಡಬೇಡಿ, ಇದನ್ನು ಸಹ ನಾವು ಯೂಸ್ ಮಾಡಲೇಬೇಕು. ನೋಡಿ ಇದನ್ನು ಸಹ ನಾನು ತೊಳೆಯೋದಿಲ್ಲ, ಖಾಲಿ ಇದರ ಬುಡವನ್ನು ತೊಳೆದು ನಾನು ತೋರಿಸ್ತೀನಿ ನೋಡಿ. ನಾನು ಇಷ್ಟೇ ಪೋರ್ಷನನ್ನು ತೊಳೆದು ಅದನ್ನು ಒಣಗಿಸಿ ಒರೆಸಿ ಇಡ್ತೀನಿ. ನೋಡಿ ಈ ಥರ ಇಷ್ಟೇ ಪೋರ್ಷನನ್ನು ತೊಳೆಯಿರಿ. ಫುಲ್ ತೊಳೆದರೆ ಇದು ಸಹ ಹಾಳಾಗಿ ಬಿಡುತ್ತೆ, ಮಣ್ಣೆಲ್ಲ ಹೋದರೆ ಸಾಕು. ಮತ್ತು ನೀವು ಯೂಸ್ ಮಾಡುವಾಗ ಕ್ಲೀನಲ್ಲಿ ತೊಳೆದು ಯೂಸ್ ಮಾಡಿದರೆ ಆಯಿತು. ಇದು ಯಾಕೆ ತೊಳೆಯೋದಂದರೆ ಇದರಲ್ಲಿ ತುಂಬ ಮಣ್ಣಿರುತ್ತೆ, ನಾವು ಅದನ್ನು ಫೋಲ್ಡ್ ಮಾಡಿ ಪ್ಲಾಸ್ಟಿಕಲ್ಲಿ ಹಾಕುವಾಗ ಎಲ್ಲ ಕಡೆ ಮಣ್ಣು ಹರಡುತ್ತೆ. ಅದಕ್ಕೆ ಇದನ್ನು ಸ್ವಲ್ಪ ತೊಳೆದು ಈ ಥರ ಒರೆಸಿ ಕ್ಲೀನಲ್ಲಿ, ನೀರಿನ ಅಂಶ ಉಳಿಲೇಬಾರದು ಇದರಲ್ಲಿ, ಉಳಿದರೆ ಬೇಗನೆ ಹಾಳಾಗುತ್ತೆ. ಈ ಥರ ಒರೆಸಿ ಈ ಥರ ಫೋಲ್ಡ್ ಮಾಡಿ ಪ್ಲಾಸ್ಟಿಕಲ್ಲಿ ಹಾಕಿ ಅಥವಾ ಒಂದು ಡಬ್ಬದಲ್ಲಿ ಹಾಕಿ ಇಟ್ಟರೆ ಆಗೋಯ್ತು. ಯೂಸ್ ಮಾಡುವಾಗ ತೆಗೀರಿ, ಚೆನ್ನಾಗಿ ತೊಳೆಯಿರಿ, ಕಟ್ ಮಾಡಿ ಯೂಸ್ ಮಾಡಿ. ಯಾವುದೇ ಸೊಪ್ಪು ಅಥವಾ ಏನಾದರೂ ನಾವು ಚೆನ್ನಾಗಿ ತೊಳೆದು ಆಮೇಲೆ ಕಟ್ ಮಾಡಿ ಯೂಸ್ ಮಾಡಬೇಕು. ಕೆಲವರು ಕಟ್ ಮಾಡಿ ಆಮೇಲೆ ತೊಳಿತಾರೆ, ಅದು ಸರಿಯಲ್ಲ. ನೋಡಿ ಫ್ರೆಂಡ್ಸ್, ಆಗೋಯ್ತು. ಎಲ್ಲ ಸೊಪ್ಪನ್ನು ನೀವು ಇದೇ ರೀತಿ ಕ್ಲೀನ್ ಮಾಡಿ ಇಟ್ಟುಬಿಟ್ರೆ ಆಗೋಯ್ತು ಕೆಲಸ. ಯಾವ ಸೊಪ್ಪಾದರೂ ನೀವು ಪಾಲಕ್ ಇರಲಿ ಅಥವಾ ಯಾವುದೇ ಇರಲಿ, ನೀರಲ್ಲಿ ತೊಳೆದು ಇಡಬೇಡಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್.